ರಮೇಶ್ ಜಾರಕಿಹೊಳಿ ತಮ್ಮ ಮೇಲೆ ಒಂದು ಗಂಭೀರವಾದ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಸರ್ಕಾರ ಬಂಡಾಯ ಭಿನ್ನಮತಕ್ಕೆ ಸತೀಶ್ ಜಾರಕಿಹೊಳಿ ಪ್ರಮುಖ ಕಾರಣ ಅಂತ ಇಲ್ಲ. ರಮೇಶ್ ಜಾರಕಿಹೊಳಿ ಏನೋ ಈಗ ಪೊಲಿಟಿಕಲ್ ಎಂಟ್ರಿ ಆಗಿಲ್ಲ ಅಥವಾ ಅವನೇನು ಭಾಳ ಚಿಕ್ಕವನಿಲ್ಲ. ಅವರು 20 ವರ್ಷ ಶಾಸಕರು, 5 ಬಾರಿ ಶಾಸಕರಾಗಿದ್ದಾರೆ. ಸೊ ಈಗ ನಾವು ಹೇಳ್ತಂತ ಭಿನ್ನಮತಿ ಮಾಡ್ಲಿಕ್ಕಾಗಲ್ಲ. ಅಂತಿಮವಾಗಿ ನಮ್ಮದೇ ಅಂತ ಒಂದು ನಿರ್ಧಾರ ಇರ್ತದೆ. ಈಗ ನನಗೂ ಕೂಡ ಯಾರೋ ಹೇಳ್ಬೋದು BJP ಸೇರಿ ಬೇರೆ ಪಕ್ಷಕ್ಕೆ ಬನ್ನಿ ಅಂತ. ಸೊ ಹೇಳಕ್ಕೆ ಅಂತಿಮವಾಗಿ ನನ್ನ ನಿರ್ಧಾರ ಅಂತಿಮವಾಗಿರ್ತದೆ. ಸೊ ಬೇರೆಯವ್ರ ಮ್ಯಾಗ ಆರೋಪ ಮಾಡಿದ್ರಲ್ಲಿ ಯಾವುದೋ ಉರುಳಿಲ್ಲ. ಸೊ ರಮೇಶ್ ಜಾರಕಿಹೊಳಿ ಯಾವುದೋ ಆರೋಪನ ನಾವು ಗಂಭೀರವಾಗಿ ಪರಿಗಣಿಸಿಲ್ಲ. ಅವನು ಮ್ಯಾಚುರಿಟಿ ಇಲ್ಲ, ಸಮಾಜದ ಹಿನ್ನೆಲೆಯಲ್ಲೂ ಕೂಡ ಅವ್ನಿಗೆ ಯಾವುದೇ ಗಂಭೀರತೆ ಇಲ್ಲ. ಸೊ ಯಾವಾಗ ಬಂದಾಗ ಹೆಂಗೆ ಬಂದಾಗ ಬಾಯಿಗೆ ಬಂದಂಗೆ ಮಾತಾಡೋದು. ಏನು ನಿಮ್ಮ ಪತ್ರಿಕೆಯವ್ರಿಗೆ ಮೀಡಿಯಾದವ್ರಿಗೇನು ಹೊಸದೇನಿಲ್ಲ. ರಮೇಶ್ ಜಾರಕಿಹೊಳಿ ನೀವು ಭಾಳ ಹತ್ತಿರದಿಂದ ನೋಡಿದ್ದೀರಿ. ಅವನು ವರ್ತನೆ ಮೀಡಿಯಾ ಮುಂದಿರ್ಬೋದು, ಸಮಾಜ ಮುಂದಿರ್ಬೋದು, ಅವ್ನ ಭಾಷೆನಲ್ಲಿ ಇರ್ಬೋದು, ಒಂದು ಮೀಟಿಂಗ್ನಲ್ಲಿ. ಸೊ ಹೀಗಾಗಿ ಅವ್ನು ಹೇಳುವಂಥ ಯಾವುದೇ ಒಂದು ವಿಷಯಕ್ಕೆ ನಾವು ಗಂಭೀರತೆ ಇದನ್ನು ನೋಡೋಕ್ಕಾಗೋಲ್ಲ. ನಾನು ಸಚಿವನಾಗಿ ಆರಾಮಾಗಿ ಕೆಲಸ ಮಾಡ್ತಾ ಇದ್ದೆ. ಸತೀಶ್ ಜಾರಕಿಹೊಳಿ ನಮ್ಮ ಮನೆಗೆ ಬಂದು ಸ್ವಲ್ಪ ಭಾಳ ಕಣ್ಣೀರು ಹಾಕಿದ್ರು. ಕಣ್ಣೀರು ಹಾಕಿ ನಮ್ಮ ಭಾಳ ಹಿನ್ನಡೆ ಆಗ್ತದೆ, ಮುಂದೆ ನಾವು ಕೂಡಲೇ ಬಂದು ಕ್ರಮ ತಗೋಬೇಕು, ನಾವು ಮುಂಜಾಗ್ರತೆ ವಹಿಸ್ಬೇಕು ಅಂತ ಹೇಳಿ ನನ್ನ ಬಂಡಾಯ ಕಾರಣಕ್ಕೆ ಬೆಳಿಬೇಕು. ನಾನು ಇನ್ನೂ ಮಟ್ಟ ಕಣ್ಣೀರಂತೆ ಹಾಕಿಲ್ಲ. ಯಾಕಂದ್ರೆ ನಾನು ಸವಾಲನ್ನು ಸ್ವೀಕರಿಸವನು. ರಮೇಶ್ ಜಾರಕಿಹೊಳಿ ಒಂದು 100 ಸಲ ಹತ್ತಿರಬಹುದು ಮೋಸ ಮಾಡಲಿಕ್ಕೆ, ಸ್ಟೇಜ್ ಮ್ಯಾಗ ಎಲ್ಲ ಕಡೆ ಹೇಳ್ತಾನೆ ಅವನು. ನಾವು ಕಣ್ಣೀರನ್ನೇ ಇನ್ನೂವರೆಗೆ ಹಾಕಲ್ಲ. ಯಾಕಂದ್ರೆ ನಾನು ಒಬ್ಬ ಸವಾಲಾಗಿ ಸ್ವೀಕಾರ ಯಾವುದೇ ಸಂದರ್ಭದಲ್ಲಿ, ಪಾಲಿಟಿಕಲಿ, ಬಿಸ್ನೆಸ್ಸು, ಸೋಷಿಯಲಿ. ಸೊ ಹೀಗಾಗಿ ನಾ ಹೇಳಿದ್ದೀನಲ್ಲ ಮುಂಚೆ, ಅವನಿಂದ ಯಾವುದೇ ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ. ಅವನು ಸುಳ್ಳಿಗೆ ಯಾರೋ ಸುಳ್ಳು ಹೇಳ್ತಾನೆ ಅಷ್ಟೇ. ಸೊ ಅದನ್ನು ನೀವು ಅವನ ಬಗ್ಗೆ ಡೈಲಿ ಪದೇ ತೋರಿಸೋದಾಗ ಆಗ್ತಿಲ್ಲ. ರಾಜ್ಯದ ಜನತೆ ಟೈಮ್ ಎಷ್ಟು, ನಿಮ್ಮದು ಎಷ್ಟು, ನಮ್ಮದು ಎಷ್ಟು, ಮತ್ತು ಯಾವಾಗ U-ಟರ್ನ್ ಹೊಡಿತಾನೆ ಹೇಳಕ್ಕೆ ಬರೋಂಗಿಲ್ಲ. ಅವನು U-ಟರ್ನ್ ಸಡನ್ನಾಗಿ ಹೊಡಿತಾನೆ. ಸೊ ಅವ್ರೇನು ಆರೋಪ ಮಾಡಿದಾರೆ ಅದರಲ್ಲಿ ಯಾವುದೇ ಉರುಳಿಲ್ಲ. ಜಿಲ್ಲೆನಲ್ಲಿ ಶ್ರೀಮಂತ್ ಪಾಟೀಲ್ ಇರ್ಬೋದು, ಮಹೇಶ್ ಕುಮಟಳ್ಳಿ ಇರ್ಬೋದು, ನಾನು 2-3 ಶಾಸಕರನ್ನ ನಾನು ಆರಿಸ್ಕೊಂಡು ಬಂದಿದ್ದೆ. ಸತೀಶ್ ಜಾರಕಿಹೊಳಿ ಪಾತ್ರ ಹೋಗಿ ಅವ್ನು ಕೇಳಿ ಅಲ್ಲ, ಶ್ರೀಮಂತ ಪಾಟೀಲ್ ಕೇಳಿ ಅಲ್ಲ, ಇವ್ನು ಎಷ್ಟು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದಾನೆ, ಎಷ್ಟು ಅವ್ರ ಪರವಾಗಿ ಮಾತಾಡಿದಾನೆ. ಓಕೆ, ಮಹೇಶ್ ಕುಮಟಳ್ಳಿ ಬಗ್ಗೆ ಮಾಡಿದ್ದು ಒಂದೇ. ಮಹೇಶ್ ಕುಮಟಳ್ಳಿ ಬಗ್ಗೆ ಪರವಾಗಿ ಮಾಡಿದ್ದು ಒಂದೇ. ಶ್ರೀಮಂತ ಪಾಟೀಲ್ ಟಿಕೆಟ್ ಕೊಡಿಸೋಲ್ಲಿ ನಮ್ಮದು ಪಾತ್ರ ಇದೆ. ಅಲ್ಲಿ ನಾವು ಅವ್ರದ್ದೇನು ಸ್ವಂತ ಶಕ್ತಿ ಇದೆ. ಅಲ್ಲಿ ಪಾರ್ಟಿ ಪ್ಲಸ್ ಶ್ರೀಮಂತ ಪಾಟೀಲ್ ಇದೆ. ಅಲ್ಲಿ ನಮ್ಮದು ಕೂಡ ಸಂಘಟನೆ ಸ್ವಲ್ಪ ಇದೆ, ನಾವು ಹೆಲ್ಪ್ ಮಾಡಿದ್ವಿ. ರಮೇಶ್ ಜಾರಕಿಹೊಳಿ ಒಂದು ದಿವಸ ಕಾನ್ಸ್ಟಿಟ್ಯೂನ್ಸಿಗೆ ಬಂದಿಲ್ಲ. ಬೇಕಾದ್ರೆ ಶ್ರೀಮಂತ ಪಾಟೀಲ್ ಕೇಳಿ ನೀವು, ಒಂದೇ ದಿವಸ ಅವ್ರ ಪರವಾಗಿ 1 ಅವರ್ ಎಲ್ಲರೂ ಪ್ರಚಾರ ಮಾಡಿದಾರ. ಮತ್ತು ನಾವು ಅವ್ರ ಬಗ್ಗೆ ಏನು ಹೇಳೋದೈತಿ? ಮತ್ತೊಂದು ಪದ ಬಳಕೆ ಮಾಡಿರ್ಬೇಕು, ಸತೀಶ್ ಜಾರಕಿಹೊಳಿ ಬಹುಮುಖ ವ್ಯಾಪಾರ ಇದ್ದಂಗೆ ಏನು ಅದಕ್ಕೆ ಪಾರ್ಟಿಕಲಿ ಹೇಳ್ತಾರೆ, ಅದೆಲ್ಲ ಕಾಮನ್ ವರ್ಡ್ ಇದೆ. ಅದು ಹೇಳ್ತಾರೆ, ಅದ್ರಿಗೆ ಏನು ರಿಯಾಕ್ಷನ್ ಇಲ್ಲ. ಹೇಳಿದಿಲ್ಲ, ಅವನು ಗಂಭೀರವಾಗಿ ನಾವು ಪರಿಗಣಿಸಿಲ್ಲ ರಮೇಶ್ ಜಾರಕಿಹೊಳಿಯನ್ನ. ಅವೇನು ನಿಮ್ಮ ಪತ್ರಿಕೆಯಲ್ಲಿ ಡೈಲಿ ಬಂದೇ ಬರ್ತಾರೆ, ಯಾರ ಬಗ್ಗೆ ಬರ್ತಾರೆ, ಯೂಸ್ ಮಾಡ್ತಾರೆ. ಮೊದಲನೇ ಮಾತ್ರ ರಮೇಶ್ ಜಾರಕಿಹೊಳಿನ ನಾವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ಅವನು ಮ್ಯಾಚುರಿಟಿ ಪಾಲಿಟಿಷಿಯನ್ ಅಲ್ಲ, ಮ್ಯಾಚುರಿಟಿ ಸೋಷಿಯಲ್ ವರ್ಕರ್ ಅಲ್ಲ. ಅವೇನು ನಾಳೆ ಇದನ್ನ ಹೋಗಿ ನಾಡ್ದು ಹೋಗಿ ಮತ್ತೆ ಬಾರಿ ಅವರ ಹಿಂಗೆ ನಾವೆಲ್ಲ ಒಂದೇ ಅಂತ ಮತ್ತೆ ಹೇಳ್ತಾನೆ, ನಾವು ಕುಟುಂಬ ಒಂದೇ ಅಂತ ಹೇಳ್ತಾನೆ. ಅದು ಎತ್ತರಕ್ಕೇನು ಮಾತಿಲ್ಲ. ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಬೆಂಗಳೂರಿಗೆ ಹೋಗಿ ನಾನು ಬೆಂಬಲಿಗರ ಜೊತೆ ತೀರ್ಮಾನ ಮಾತಾಡಿ ಆಮೇಲೆ ರಾಜೀನಾಮೆ ಕೊಡೋ ಬಗ್ಗೆ ನಾನು ನಿರ್ಧಾರ ಕೈಗೊಳ್ತೀನಿ. ನಾವು ರಾಜೀನಾಮೆ ಬಗ್ಗೆ ಯಾವಾಗ ಕೊಡುವ ಬಿಡ್ತಿಳಿಲ್ಲ. ಆದರೆ ಗೊಂದಲ ಸೃಷ್ಟಿ ಆಗೋದ್ರಿಂದ ಒಂದು ನಿರ್ಧಾರ ತಗೋಂತ ಹೇಳ್ತಾ ಇದ್ದೀವಿ. ಇದ್ರ ಕಾಂಗ್ರೆಸ್ನಾಗ ಬಿಡಿರಿ, ಎಲ್ಲರೂ ಕೊಡೋದ್ರೆ ಕೊಟ್ಟು ಬಿಡಿ. ಅದನ್ನು ನಾವೇನಾದ್ರು ರಾಜೀನಾಮೆ ಕೊಡೋ ಅಂತೇಳಿಲ್ಲ, ಅಥವಾ BJP ಪಕ್ಷಕ್ಕೆ ಒಂದು ನಾವು ಯಾವಾಗ ಯಾರೂ ಹೇಳಿಲ್ಲ. ಸೊ ಈಗ ನಾವು ಯಾವಾಗ ನಿರ್ಧಾರ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟು ವಿಚಾರ, ನಮಗೇನು ಮಾಡಿದ್ರು. ನಾವೇನು ಬಂಡಾಯ ಎದ್ದಿಲ್ಲ. ಆ DK ಶಿವಕುಮಾರ್ ಇಶ್ಯೂ ಬಂದಾಗ ನಾವೆಲ್ಲ ಒಂದಾಗಿ ಆ ಸಮಸ್ಯೆಯನ್ನು ಹೋರಾಟ ಮಾಡಿದ್ವಿ ಹೊರತಾಗಿ ಅದನ್ನು ನಾವು ಅದನ್ನು ತಪ್ಪಾಗಿ ಕಲ್ಪಿಸಿದ. ನಾವು DK ಶಿವಕುಮಾರ್ ಇಲ್ಲಿ ಎಂಟ್ರಿ ಆದಾಗ ನಾವೇನು ಕಾಂಟ್ಯಾಕ್ಟ್ ಮಾಡಿಲ್ಲ, ತಾನಾಗೆ ಬಂದು PLD ಮ್ಯಾಗ್ರೆ ಸಪೋರ್ಟನ್ನು ವ್ಯಕ್ತ ಮಾಡಿದರು. ನಾವೇನು ಯಾರು ಕರೆದಿಲ್ಲ. ಅದೇನು ಸೋತ್ರೇನು ಗೆದ್ರೇನೋ ಆ ಚಿಕ್ಕ ಬ್ಯಾಂಕು ಅವರಾಗೆ ಎಂಟ್ರಿಯಾಗಿ ನಮಗೂ ಸಪೋರ್ಟ್ ಕೊಟ್ಟು ನಾವು ಸಪೋರ್ಟ್ ತೆಗೆದುಕೊಂಡಿದ್ವಿ. ಆದರೆ ಅದಾದ ನಂತರ CM ಜೊತೆ ನಮ್ಮದು ಒಂದು ಸಂಧಾನ ಸಭೆ ಆಯಿತು. ಗೊತ್ತಿದ್ರೆ CM ಜೊತೆ ಒಂದು ಸಂಧಾನ ಸಭೆ ಆಯಿತು. ಆ ಸಭೆಯಲ್ಲಿ ಎಲ್ಲ ಕ್ಲೋಸ್ ಆಯಿತು. ಕ್ಲೋಸ್ ಆದ್ಮ್ಯಾಗ ನಾವು ಹೇಳಿದ್ವಿ ಇಲ್ಲಿ ಮುಂದೆ ಯಾಕೆ ರಮೇಶ್ ಜಾರಕಿಹೊಳಿ ಇದ್ರು, ನಾಗೇಂದ್ರ ಇದ್ರಲ್ಲ. ಅವರು ಮತ್ತೊಂದು ಹೇಳಿರ್ತಕ್ಕಂಥದ್ದು, ಗೋಕಾಕ್ ಮಧ್ಯಂತರ ಚುನಾವಣೆಯಲ್ಲಿ ಈ ಬಾರಿ ಮಾತ್ರ ನಾನು ಸ್ಪರ್ಧೆ ಮಾಡ್ತೀನಿ, ಮುಂದಿನ ಚುನಾವಣೆಯಿಂದ ಸ್ಪರ್ಧೆ. ಅದು ಬೇಡ್ರಿ, ಅದು ಇನ್ನೂ 4 ವರ್ಷ ಇದೆ. ಯಾವಾಗ ನೋಡೋಣ, ಈಗೇನು ಅರ್ಜೆಂಟ್ ಇದೆ ಅದು. ನನಗಿನ್ನ ಅದು ಬಂದಾಗ ನೋಡಿ, ಈಗೇನ ಇನ್ನೂ 4 years ಅದು ರಾಜಕೀಯ 4 ವರ್ಷ.
ರಿಸಲ್ಟ್ ಏನು, ನಾವು ಎಷ್ಟು ಪಕ್ಷ ನಾವು ಹಿಡ್ಕೋಬೇಕು ಅಷ್ಟನ್ನು ಹಿಡ್ಕೊಳ್ಳಿಕ್ಕೆ ಯಶಸ್ವಿ ಆಗಿದ್ದೀವಿ. ನಮ್ಮ ಪಕ್ಷ ಎಷ್ಟು ನಿಯಂತ್ರಣ ಮಾಡಬೇಕಾಯಿತು, ಎಷ್ಟನ್ನು ನಾವು ಹಿಡ್ಕೋಬೇಕಾಯಿತು ಅಷ್ಟು ನಿಯಂತ್ರಣ ಮಾಡಿದ್ವಿ, ಅಷ್ಟು ಯಶಸ್ವಿ ಆಗಿದ್ದೀವಿ ನಾವು. ನಾನು ನಿಷ್ಠಾವಂತ ಕಾಂಗ್ರೆಸ್ಸಿಗ ದ್ರೋಹಿಗಳೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಸತೀಶ್ ಜಾರಕಿಹೊಳಿ ಸಮೇತ ಅಂದ್ರೆ ಅದ್ರಾಗೆಲ್ಲ ಸಿದ್ದರಾಮಯ್ಯ ಬಂದ್ರಲ್ಲ, ಸಿದ್ದರಾಮಯ್ಯ, ದೇಶಪಾಂಡೆ, ಕೃಷ್ಣ ಬೈರೇಗೌಡ ಎಲ್ಲ ಬಂದರು ದ್ರೋಹಿಗಳಂದ್ರೆ. ಅವ್ನ ಲೆಕ್ಕದಾಗ ಹಾಗೆ ಇವನು ಒಬ್ಬನೇ ಭಾರಿ ನಿಷ್ಠಾವಂತ ಕಾಂಗ್ರೆಸ್. ಆಮೇಲೆ ನಿಷ್ಠಾವಂತ ಇದ್ರೆ ಯಾಕೆ ಬಿಡೋದು ಏನೋ ಅವಶ್ಯಕತೆ ಇದೆ ಈಗ. ನೀವೆಲ್ಲ ಬಂದು ಹಾಳು ಮಾಡಿದ್ರಿ. ನಮ್ಮಿಂದನೇ ಪಕ್ಷದು ನಾವೆಲ್ಲ ಬಂದು ಗಟ್ಟಿಯಾಗಿ ಮಾಡಿದ್ದೀವಿ. ಇಡೀ ರಾಜ್ಯ ಇವತ್ತು ಸಿದ್ದರಾಮಯ್ಯ ಅವರ ಸ್ಟಾರ್ ಕ್ಯಾಂಪೇನ್ ನಮಗೆ, ಇಬ್ರಾಹಿಂ ಅವರು. ಅಂದ್ರೆ ಅವರು ಮಾಡಿ ಸ್ಪರ್ಧೆ ಮಾಡಿದ್ರೆ ಸ್ವಾಗತ ಮಾಡ್ತೀವಿ. ಇನ್ನು ಸ್ವಾಗತ ಬಿಡೋದು 4 ವರ್ಷ ನಂತರ ನೋಡೋಣ. ಅವಾಗ ಇದು ಈಗೇನು ಅರ್ಜೆಂಟ್ ಐತೆ ಅದನ್ನ 4 ವರ್ಷ ನಂತರದ್ದು. ಈಗ ಇಲ್ಲ, ಲಕ್ಕನ್ ಜಾರಕಿಹೊಳಿ ನಮ್ಮ ಕ್ಯಾಂಡಿಡೇಟ್ ಇದೆ, ಮುಳ್ಳಿಂದ ತೆಗಿಬೇಕಲ್ಲ. ಅದನ್ನ ನೋಡಿದ್ರೆ ಎಲ್ಲಿ ಬರ್ತಾನೋ ಎಲ್ಲಿ ಹೋಗ್ತಾನೋ ಗೊತ್ತಿಲ್ಲ. ಅವನ ಹಳೆಯ ನಿಲ್ಲಿಸ್ಬೋದು. ಯಾಕಂದ್ರೆ ಅವನ ಹಳೆಯ MLA ಮಾಡೋದು ಅವ್ನಿಗೆ ಹೆಚ್ಚು ಇಂಟ್ರೆಸ್ಟ್ ಇದೆ. ಸರ್ದು ಬೇಕಾರೆ ಎಮ್ಕೊಂಡು ಮಾಡಿಬೇಕಾರೆ ಅವ್ನು ನಿಲ್ಲಿಸ್ತಾರೆ ಅವನು. ಯಾಕಂದ್ರೆ ಅವನಿಗೆ MLA ಮಾಡಬೇಕಿದೆ ಪಾಪ ಅವನಿಗೆ, ಅಂಬಿರಾವ್ ಪಾಟೀಲ್ನ. ಸೊ ಹೀಗಾಗಿ 4 ವರ್ಷದ ಈಗ ಯಾಕೆ ಮಾತಾಡೋದು, ಈಗ ಏನಿದ್ರು ಒಂದು ಮಾತಾಡಿರ್ತಕ್ಕಂಥದ್ದು ನಮ್ಮ ಕುಟುಂಬದ, ನಾವು ಏನ್ ರಾಜಕೀಯವಾಗಿ ಮಾತ್ರ ನಾವು ಬೇರೆ ಇದೀವಿ, ನಾವು ಕೌಟುಂಬಿಕವಾಗಿ ನಾವೆಲ್ಲರೂ ಒಂದೇ. ನಮ್ಮಲ್ಲಿ ಏನೇ ಸಮಸ್ಯೆಗಳಿದ್ರು ನಾವು ಕುಳಿತು ಮಾತಾಡ್ತೀವಿ, ನಾನು ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಹೇಳಿದ್ದಾರೆ. ಯಾರು ಬೇಡ, ಯಾರು ಮಧ್ಯಸ್ಥಿಕೆ ವಹಿಸಲಿ. ಅಂಬಿರಾವ್ ಒಂದೆಷ್ಟು ಹಿಡಿತಾ ಇದೆ ಅದನ್ನು ಮಲ್ಲಿಕಾರ್ಜುನ ಜಾರಕಿಹೊಳಿ ಅವಲೋಕನ ಮಾಡಲಿ, ಎಷ್ಟು ಹಿಡಿತಾ ಇದೆ ಒಂದು. ಭಾಳ ಹಿಂದೆ ಮಾಡಬೇಕಾಯ್ತು ಬಾಲಚಂದ್ರ ಜಾರಕಿಹೊಳಿ. ಏನಿಲ್ಲ ಇಂಥ ಜಗಳು ರಾಜ್ಯದಲ್ಲಿ ಭಾಳಷ್ಟಿದೆ. ಭಾಳಷ್ಟು ಕುಟುಂಬಗಳ ಜಗಳಿದೆ ರಾಜಕೀಯವಾಗಿ, ಅವ್ರವ್ರು ಬೇರೆ ಬೇರೆ ಇದ್ದಾರೆ. ಇಲ್ಲಿ ಕುಟುಂಬ ನೋಡ್ತಾ ಹೋದ್ರೆ ನಾವು ಮುಗಿತೀವಿ. ಇಲ್ಲಿ ಪಕ್ಷನ ನಮ್ಗೆ ಮುಖ್ಯ. ತಾವು ಆಫ್ ದ ರೆಕಾರ್ಡ್ ಹೇಳಿದ್ರೆ ಅಂಬಿರಾವ್ ಪಾಟೀಲ್ ಗೋಕಾಕ್ನಿಂದ ಅಲ್ಲಿಂದ ಹೊರಟು ಹೋದ್ಮೇಲೆ ಸಂಧಾನಕ್ಕೆ ನಾವು ರೆಡಿ ಅನ್ನೋ ಮಾತನ್ನ. ಹೊರಟು ಹೋಗ್ಬೇಕಂತೇನು ಹೇಳಿಲ್ಲ ನಾವು, ಅವ್ನ ನಿಯಂತ್ರಣ ತಪ್ಪಬೇಕಂತೇಳಿ ಹೊರಟು ಹೋಗ್ಬೇಕಂತ ನಾವಿಲ್ಲ. ಅವ್ನ ನಿಯಂತ್ರಣ ತಪ್ಪಬೇಕು. ಈಗಾಗಲೇ ಎಲ್ಲ ಅಧಿಕಾರಿಗಳನ್ನು, ಎಲ್ಲ ಇಲಾಖೆಗಳನ್ನು ನಿಯಂತ್ರಣ ಮಾಡ್ತಾನೆ. ಸೊ ರಮೇಶ್ ಜಾರಕಿಹೊಳಿ ನಾಮಕೆ ವಾಸ್ತೆ MLA. ಸೊ ಇವನು ಊರಲ್ಲಿ ಇರೋಲ್ಲ. ನೀವು ಒಂದ್ಸಲ ಹೋಗಿ ಸರ್ವೆ ಮಾಡಲ್ಲ, ಕಾನ್ಸ್ಟಿಟ್ಯೂನ್ಸಿ ಒಂದ್ಸಲ ಹೋಗಿ ಎಲ್ಲ ಹಳ್ಳಿಯಲ್ಲಿ ಸ್ವಲ್ಪ ಇಂಟರ್ವ್ಯೂ ಮಾಡಿ ನಿಮಗೂ ಸಿಗ್ತದೆ. ನಾವೆಲ್ಲಿ ಪದೇ ಹೇಳೋದು ಅವನ ಆಡಳಿತ ಕಾರ್ಯವೈಖರ. ಅವ್ನು ಬೇರೆ ರೀಜನು. ಅವ್ನು ತನ್ನ ಸ್ವಂತ ಇದ್ದ. ರಮೇಶ್ ಜಾರಕಿಹೊಳಿ ವಿರೋಧವಾಗಿ ಮೊದಲಿಂದ ಇದ್ದ. ಅವನು ವಿರೋಧ ಸ್ಪರ್ಧೆ ಮಾಡಿದ್ರು. ಅದಕ್ಕೂ ಇದಕ್ಕೂ ಏನೋ ಅದಂತೂ ಎಲ್ಲರಿಗೂ ನೋವು ಇದ್ದೇ ಇದೆ. ಅಂಬಿರಾವ್ ಪಾಟೀಲ್ ನೋವು ಎಲ್ಲರಿಗೂ ಇದ್ದೇ ಇದೆ. ಆದರೂ ಎಲ್ಲಿ ಶಕ್ತಿ ಅವ್ರನ್ನ ಸಾಲ್ತಾ ಇಲ್ಲ. ಈಗ ಅವಕಾಶ ಬಂದಿದೆ, ಹೋರಾಟ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ನಾವು ಭಾಳಸಿಂದ ಹೇಳ್ತಾ ಇದ್ದೀವಿ. ಹೊಸದೇನಿಲ್ಲ, ಭಾಳಸಿಂದ ಅಂಬಿರಾವ್ ಬಗ್ಗೆ ಆರೋಪ ಮಾಡ್ತಾನೆ ಇದ್ದೀವಿ. ಅವ್ನಿಗೆ ಎಲ್ಲರಿಂದ ಸಪೋರ್ಟ್ ಇರೋದ್ರಿಂದ ಅವನು ಇಲ್ಲಿವರೆಗೆ ಬಚಾವಾಗಿದ್ದ. ಈಗ ಲಕ್ಕನ್ ಜಾರಕಿಹೊಳಿ ಅವ್ರಿಗೆ ಬರೋದ್ರಿಂದ ಅದಕ್ಕೆ ಚಾಲನೆ ಸಿಕ್ಕಿದೆ. ಪ್ರಯತ್ನ ಮಾಡ್ತಾ ಇದ್ದೀವಿ. ರಮೇಶ್ ಜಾರಕಿಹೊಳಿ ಲಕ್ಕನ್ಗೆ ಸೀಟ್ ಬಿಟ್ಕೊಡ್ತೀನಿ ಗೋಕಾಕ್ ಅಂತ ಮತ್ತೆ ತಮ್ಮ ಹತ್ರ ಹೇಳ್ಕೊತಿದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಯಾವಾಗ ಅವ್ನು ಹೇಳ್ದಂಗೆ ನಡ್ಕೋದಲ್ಲ ರೀ. ಅವ್ನ ಸ್ಪೆಷಾಲಿಟಿ ರಮೇಶ್ ಜಾರಕಿಹೊಳಿ ಸ್ಪೆಷಾಲಿಟಿ ಅವ್ರು ಏನು ಹೇಳ್ತಾನೆ ಅದಕ್ಕೆ ನಾವು ಉಲ್ಟಾ ರೆಡಿ ಇರ್ಬೇಕು. ಯಾಕಂದ್ರೆ ನಾವು ನೋಡಿದ್ವಿ ಅವ್ನು 40 ವರ್ಷದಿಂದ ನೋಡಿದ್ವಿ. ಯಾವ್ದು ಹೇಳ್ತಾನೆ ಹಂಗೆ ಮಾಡೋದಿಲ್ಲ, ಉಲ್ಟಾ ಮಾಡ್ತಾನೆ. ಅದಕ್ಕಾಗಿ ನಾವು ತಯಾರಿರ್ತೀವಿ, ನಮ್ಗೆ ಗೊತ್ತಿದೆ.